कर्नाटका गुलबर्गा शहर में कर्नाटका राज्य रैता संघ गुलबर्गा के जिला प्रेसिडेंट नागेंद्रप्पा ने प्रेस कॉन्फ्रेंस करते हुए मीडिया के नुमाइंदों को बताया कि किस तरह से आज पूरे कर्नाटका में माइक्रो फाइनेंस का जहर फैला हुआ है। इस बला से हर गांव और ग्राम मुतासिर हो रहा है। नागेंद्रप्पा ने मजीद कहा कि अगर मरकजी हुकूमत और नाबार्ड किसानों को कर्ज देते तो ये माइक्रो फाइनेंस जन्म नहीं लेता। हर साल मरकजी हुकूमत की जानिब से किसानों के लिए 5,600 करोड़ कर्ज दिया जाता था, मगर उस बजट को कम करके 2,300 करोड़ कर दिया गया है, जिसकी वजह से किसानों को मजबूर होकर माइक्रो फाइनेंस से कर्ज लेना पड़ रहा है। नागेंद्रप्पा ने रियासती हुकूमत से अपील करते हुए कहा कि माइक्रो फाइनेंस को जल्द से जल्द ख़त्म करने की मांग की। अगर रियासती हुकूमत ऐसा करने में नाकाम होती है तो कर्नाटका राज्य रैता संघ पूरे कर्नाटका को बंद करते हुए बड़े पैमाने पर एहतजाज मुनज़्ज़म करेगा। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು। ಈಗಾಗಲೇ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದ್ದಂಥ ವಿಷಯ, ಇವತ್ತು ರಿಸರ್ವ್ ಬ್ಯಾಂಕ್ ಇರ್ಬೋದು, ನಬಾರ್ಡ್ ಇರ್ಬೋದು, ಇವತ್ತು ನಬಾರ್ಡ್ ಬ್ಯಾಂಕಿನವ್ರು ಇವತ್ತು ಏನಪ್ಪ ಅಂತಂದ್ರೆ ಸರಿಯಾಗಿ ನಮಗೆ ರೈತರಿಗೆ ಸಾಲ ಕೊಟ್ಟರೆ ಏನಪ್ಪ ಅಂತಂದ್ರೆ ಈ ಮೈಕ್ರೋ ಅಂಬಂಥ ಈ ಪದ ಇಡೀ ಕರ್ನಾಟಕದಲ್ಲಿ ಬರ್ತಿದ್ದಿಲ್ಲ। ಯಾಕೆ ಅಂತಂದರೆ ಇವತ್ತಿನ ದಿನ ಹೋದ ವರ್ಷ 5,600 ಕೋಟಿ ಇವತ್ತು ರೈತರಿಗೆ ಸಾಲ ಕೊಟ್ಟಿತ್ತು ನಬಾರ್ಡ್ದವರು। ಈ ಸಲ ಕಡಿತ ಬಿದ್ದದ್ದು ಏನಪ್ಪ ಅಂತಂದರೆ 2,300 ಕೋಟಿ ಈ ಸಲ ನಮಗೆ ಕಡಿತ ಬಿದ್ದದ। ಮೈಕ್ರೋ ಫೈನಾನ್ಸ್ ಇವತ್ತು ಬಂದ ಮ್ಯಾಗೆ ಇವತ್ತು ರೈತರಿಗೆ ಭಾಳಷ್ಟು ಹೊಡೆತ ಬಿದ್ದು ಇವತ್ತು ರೈತರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ, ಬಾಂಬೆ, ಪುಣೆ, ಮೈಸೂರು, ಬೆಂಗಳೂರು। ಅದಕ್ಕೆ ಕೂಡಲೇ ಈ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದ್ರೆ ಕಲಬುರಗಿಯಲ್ಲಿ ಕೂಡ ಇಡೀ ತಾಲೂಕಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದೊಂದು ಹಳ್ಳಿಯಲ್ಲಿ ಇವತ್ತೇನು ಸಾಲ 50,000 ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಇವತ್ತೇನದು ಬಡ ರೈತರಿಗೆ ಇವತ್ತೇನು ಮೈಕ್ರೋ ಫೈನಾನ್ಸ್ ಏನು ತಂದಿಟ್ಟದ ಇವತ್ತು ಅವರು ಗುಳೆ ಹೋಗಕ್ಕೆ ಮೈಕ್ರೋ ಫೈನಾನ್ಸೇ ಕಾರಣ ಇವತ್ತು। ಮತ್ತು ಇವತ್ತೇನಪ್ಪ ಅಂತಂದ್ರೆ ಮೈಕ್ರೋ ಫೈನಾನ್ಸ್ದಾಗ 50,000 ಕೊಟ್ಟು ಇವತ್ತೇನದ 10% ಇವತ್ತು 20%ಕ್ಕೆ ಇವತ್ತು ಬಡ್ಡಿ ಹೋಗಿ ಮುಟ್ಟದಂಗೆ ಆಗ್ಯದ। ಕೂಡಲೇ ಅದು ನಿಲ್ಲಬೇಕಂತೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗೆ ಕಲಬುರಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನಪ್ಪ ಅಂತಂದ್ರೆ ನಾವು ಪತ್ರಿಕೆಗೋಷ್ಠಿ ಮಾಡಿದ್ದೀವಿ। ಮೊನ್ನೆ 29ನೇ ತಾರೀಕಿನ ದಿನ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ನಾವು ಫ್ರೀಡಂ ಪಾರ್ಕದಲ್ಲಿ ಅವತ್ತೇನಪ್ಪ ಅಂತಂದ್ರೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ। ಅವತ್ತು ನಬಾರ್ಡ್ ಬ್ಯಾಂಕಿನಿಗೂ ಕೂಡ ನಾವು ಹೋಗಿದ್ದೇವೆ ಮತ್ತು ರಿಸರ್ವ್ ಬ್ಯಾಂಕಿನಿಗೂ ರಾಜ್ಯ ಅಧ್ಯಕ್ಷರು ನಮಗೆ ಕರ್ಕೊಂಡು ಹೋಗಿದ್ದರು। ಅವತ್ತು ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದವರು ನಮಗೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಕೊಡ್ತಾ ಇಲ್ಲ ಅಂತೇಳಿ ಅವ್ರು ಏನಪ್ಪ ಅಂತಂದ್ರೆ ನಮಗೆ ಹೇಳಿದ್ರು। ಈ ಕೂಡಲೇ ಏನಪ್ಪ ಅಂತಂದ್ರೆ ನಬಾರ್ಡ್ದವ್ರಿಗೆ ನಾವು ಏನಪ್ಪ ಅಂತಂದ್ರೆ ಹೋದ ಸಲ 5,600 ಕೋಟಿ ಏನು ಬಂದಿತ್ತು ಸರ್ಕಾರ, ಅದಕ್ಕೆ ಕೂಡಲೇ ಅದಕ್ಕೆ ನಬಾರ್ಡ್ ಕೊಟ್ಟರೆ ರೈತರಿಗೆ ಏನದ ಅನುಕೂಲ ಆಗ್ತದ, ಇಲ್ಲದಿದ್ದರೆ ರೈತರಿಗೆ ಭಾಳಷ್ಟು ಹೊಡೆತ ಬೀಳುತ್ತದೆ। ಅದು ಕೂಡಲೇ ಮೈಕ್ರೋ ಫೈನಾನ್ಸ್ ಎಂಬುದು ಅದು ಏನು ವಿಷ ಬೀಜ ಏನು ಬಿತ್ತುಗತ್ತಾರ ಅದು ಕೂಡಲೇ ನಿಂದಿರಬೇಕು, ಆ ವಿಷ ಬೀಜ ಕಿತ್ತಾರು ಹೊಡಿಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ। ಅದು ಒಂದು ವೇಳೆ ನಿಂತಿಲ್ಲಪ್ಪ ಅಂತಂದ್ರೆ ಇಡೀ ಕರ್ನಾಟಕ ನಾವು ಬಂದ್ ಮಾಡಿ ಅದು ಮೈಕ್ರೋ ಫೈನಾನ್ಸ್ ಹೋಗೋವರೆಗೂ ಬಿಡೋದಿಲ್ಲ ಅಂತೇಳಿ ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆಗೆ ಈಡಾಗಬಾರ್ದು, ಅವ್ರು ಹೋಗಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡ್ತಿದ್ದೀನಿ। ಮತ್ತು ನಮ್ಮ ಬಡ ರೈತರಿಗೂ ನಾನು ವಿನಂತಿ ಮಾಡ್ತೀನಿ ಏನಪ್ಪ ಅಂತಂದ್ರೆ ಮಕ್ಕಳು ಪಾಸ್ ಆದ್ರಂದ್ರೆ 20,000 30,000 ಏನು ನೀವು ತೊಗೋತೀರಿ ಮೊಬೈಲ್ ಸಲಕ್ಕೆ ಅದು ತೊಗೊಂಬದು ಬಿಡಬೇಕು। ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಆಯುಷ್ಯಕ್ಕೆ ಒಳಗಾಗಬಾರ್ದು, ರೊಕ್ಕ ಸಿಗ್ತಾವಂತೇಳಿ ತೊಗೋಬಾರ್ದು ಅಂತೇಳಿ ನಿಮಗೂ ಕೂಡ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ। ಅದು ಆಗಬಾರ್ದು। ಮೈಕ್ರೋ ಫೈನಾನ್ಸ್ ಏನಪ್ಪ ಅಂತಂದ್ರೆ ಆದಷ್ಟು ಬೇಗ ಈ ಓಡಿಸಾಕಬೇಕಂತೇಳಿ ನಾವು ಇವತ್ತು ಸರ್ಕಾರ ವತಿಯಿಂದ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ವತಿಯಿಂದ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ। ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಜಿಲ್ಲಾಧ್ಯಕ್ಷ, ಕಲಬುರಗಿ।
टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट। पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Bhimna Kapoor near Gaushavali Dargah, KGF, Karnataka. Contact details 9483444290 9480107826.